ಹಾಯ್ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಪ್ರಬಂಧವನ್ನು ಹೇಳ್ತಾ ಇದ್ದೀನಿ. ಆ ಪ್ರಬಂಧ ಯಾವುದಪ್ಪ ಅಂತಂದ್ರೆ ಆನ್ಲೈನ್ ಶಿಕ್ಷಣದ ಪ್ರಬಂಧ ಅಂಥೇಳಿ ಇದನ್ನು ನಾನು ಹೇಳ್ತಾ ಇದ್ದೀನಿ. ಇದಕ್ಕೆ ಮೊದಲು ಪೀಠಿಕೆಯನ್ನು ಹಾಕಬೇಕು. ಪೀಠಿಕೆ: ಹೆಮ್ಮಾರಿ ಕೊರೋನಾದ ಸಂಕಷ್ಟದಿಂದ ವಿಶ್ವಕ್ಕೆ ಸ್ಮಶಾನ ಮೌನ ಆವರಿಸಿದೆ. ಈ ಷರತ್ತಕ್ಕೆ ಹಲವಾರು ಸಮಸ್ಯೆಗಳು ಉದ್ಭವಗೊಂಡಿವೆ. ಅದರಲ್ಲಿ ಶಿಕ್ಷಣದ ಸಮಸ್ಯೆಯೂ ಒಂದು. ಅಂದರೆ ಶಾಲಾ ಕಾಲೇಜುಗಳನ್ನು ತೆರೆದು ಅಲ್ಲಿ ಶಿಕ್ಷಣವನ್ನು ನೀಡಿದರೆ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಈ ವೈರಾಣು ಹಬ್ಬಬಹುದು ಎಂಬ ಭಯ ಮಾಡಿತ್ತು. ಆದ್ದರಿಂದ ಇದಕ್ಕೆ ಕಂಡುಕೊಂಡ ಪರ್ಯಾಯ ವ್ಯವಸ್ಥೆ ಎಂದರೆ ಈ ಆನ್ಲೈನ್ ಶಿಕ್ಷಣ. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆನ್ಲೈನ್ ಶಿಕ್ಷಣ ಅತಿ ಮುಖ್ಯ ಎಂಬುದನ್ನು ನಾವು ಮನಗಾಣಬೇಕು. ಇಷ್ಟು ನಾ ಪೀಠಿಕೆಯನ್ನು ಬರೆದಿದ್ದೇನೆ. ಈಗ ವಿಷಯದ ವಿವರಣೆಯನ್ನು ಬರಿಬೇಕಾಗ್ತದೆ. ವಿಷಯದ ವಿವರಣೆಯನ್ನು ನೋಡೋಣ ಬನ್ನಿ. ವಿಷಯದ ವಿವರಣೆ: ಪ್ರತ್ಯಕ್ಷವಾಗಿ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಣ ನೀಡಲು ಅಸಾಧ್ಯವಾದಾಗ ಅದರ ಪರ್ಯಾಯವಾಗಿ ಅಂತರ್ಜಾಲದ ಮುಖೇನ ನೀಡುವ ಶಿಕ್ಷಣ ಪದ್ಧತಿಯೇ ಆನ್ಲೈನ್ ಶಿಕ್ಷಣ ಅಂತಂದು ನಾವು ಕರೆಯುತ್ತೇವೆ. ತರಬೇತಿ ಬೋಧನೆಗೆ ಆನ್ಲೈನ್ ಶಿಕ್ಷಣ ಪರ್ಯಾಯದಲ್ಲಿ. ಆದರೆ ಲಾಕ್ಡೌನ್ ವೇಳೆ ವಿದ್ಯಾರ್ಥಿಗಳನ್ನು ಎಂಗೇಜ್ ಮಾಡಲು, ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡಲು ಇರುವ ಒಂದೇ ಒಂದು ಆಯ್ಕೆಯೆಂದರೆ ಅದು ಆನ್ಲೈನ್ ತರಗತಿಗಳ ಮೂಲಕ ಅಂತರ್ಜಾಲ ಆಧಾರಿತ ಶಿಕ್ಷಣಕ್ಕೆ ಎಲ್ಲ ಶಾಲಾ ಕಾಲೇಜುಗಳು ಮತ್ತು ಶಿಕ್ಷಣ ಸಂಸ್ಥೆಗಳು ತೆರೆದುಕೊಳ್ಳುತ್ತಿವೆ. ಇದರಿಂದಾಗಿ ಆನ್ಲೈನ್ ಶಿಕ್ಷಣ ಭವಿಷ್ಯದ ಶಿಕ್ಷಣ ವಿಧಾನವಾಗುವುದು ಮತ್ತಷ್ಟು ದೃಢವಾಗುತ್ತಿದೆ. ಕರ್ನಾಟಕ ಸರ್ಕಾರವು ಆನ್ಲೈನ್ ಶಿಕ್ಷಣಕ್ಕೆ ಉತ್ತೇಜನ ನೀಡುತ್ತಿದೆ. ಈ ಸಂಬಂಧ ದೀಕ್ಷಾ ಪೋರ್ಟಲ್ ಅಭಿವೃದ್ಧಿಪಡಿಸಿದ್ದು ಸುಮಾರು 25 ಲಕ್ಷ ವಿಷಯಗಳನ್ನು ಸಿದ್ಧಪಡಿಸಿ ಪೋರ್ಟಲ್ನಲ್ಲಿ ನೀಡಲಾಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಮೊಬೈಲ್ ಸಂಖ್ಯೆ ಸಂಗ್ರಹಿಸಿ ಸಂದೇಶದ ಮೂಲಕ ಯೂಟ್ಯೂಬ್ ಚಾನಲ್ ಹಾಗೂ ವಾಟ್ಸಪ್ ಗ್ರೂಪ್ಗಳಲ್ಲಿ ಸಂಬಂಧಿಸಿದ ಮಾಹಿತಿಗಳನ್ನು ನೀಡಲಾಗುತ್ತಿತ್ತು. ವಿದೇಶಗಳಲ್ಲಿರುವಂತೆ ತಂತ್ರಜ್ಞಾನ ಆಧಾರಿತ ಪರಿಣಾಮಕಾರಿ ಶಿಕ್ಷಣ ನೀಡುವ ಪ್ರಯತ್ನವನ್ನು ಇಲಾಖೆ ನಡೆಸಿದೆ. ಇಷ್ಟು ನಾನು ವಿಷಯದ ವಿವರಣೆಯನ್ನು ಬರೆದಿದ್ದೇನೆ. ಈಗ ಆನ್ಲೈನ್ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಇದಕ್ಕೆ ಅನುಕೂಲಗಳು ಮತ್ತು ಅನಾನುಕೂಲಗಳು ಸಹಿತ ಇವೆ. ಅನಾನುಕೂಲ ಮತ್ತು ಅನುಕೂಲಗಳನ್ನು ನೋಡೋಣ ಬನ್ನಿ. ಆನ್ಲೈನ್ ಶಿಕ್ಷಣದ ಅನುಕೂಲಗಳು: ಒಂದು, ಪುಸ್ತಕಗಳನ್ನು ಓದಿ ಅಭ್ಯಸಿಸುವುದಕ್ಕಿಂತ ಆನ್ಲೈನ್ ಮೂಲಕ ಮಾಹಿತಿ ಪಡೆಯುವುದು ಆಧುನಿಕ ಪೀಳಿಗೆಯವರಿಗೆ ಇಷ್ಟವಾಗುತ್ತದೆ. ಎರಡನೇದು, ಸಾಮಾನ್ಯವಾಗಿ ನಾವು ಹೊಂದಿರುವ ಮೊಬೈಲ್, ಕಂಪ್ಯೂಟರ್ ನಂತಹ ಸಾಧನೆಗಳಿಗೆ ಇಂಟರ್ನೆಟ್ ಕನೆಕ್ಷನ್ ಪಡೆದುಕೊಂಡು ಕಡಿಮೆ ವೆಚ್ಚದಲ್ಲಿ ಶಿಕ್ಷಣ ಪಡೆಯಬಹುದು. ಮೂರನೇದು, ಮನೆಯಲ್ಲೇ ಕಲಿಯಬಹುದಾದುದರಿಂದ ಸಂಚಾರದ ಅವಶ್ಯಕತೆ ಇರುವುದಿಲ್ಲ. ಇದರಿಂದ ಸಮಯ ಹಾಗೂ ಹಣದ ಉಳಿತಾಯ ಸಾಧ್ಯ. ನಾಲ್ಕನೇದು, ವಿದ್ಯಾರ್ಥಿ ಸ್ವಯಂ ಕಲಿಕೆ ಮತ್ತು ಪುನರಾವರ್ತನೆಗೆ ಹೆಚ್ಚು ಅವಕಾಶ ದೊರೆಯುತ್ತದೆ. ನಾನು ಆನ್ಲೈನ್ ಶಿಕ್ಷಣದ ಅನುಕೂಲಗಳನ್ನು 4 ಬರೆದಿದ್ದೇನೆ. ಈಗ ಅನಾನುಕೂಲಗಳನ್ನು ನೋಡೋಣ ಬನ್ನಿ. ಆನ್ಲೈನ್ ಶಿಕ್ಷಣದ ಅನಾನುಕೂಲಗಳು: ಒಂದನೇದು, ನೆಟ್ವರ್ಕ್ ಸಮಸ್ಯೆಯಿಂದ ಸಾಮಾನ್ಯ ಹಳ್ಳಿಗಳಲ್ಲಿ ಇಂಟರ್ನೆಟ್ ಸೌಲಭ್ಯವಿಲ್ಲದೆ ಆನ್ಲೈನ್ ಶಿಕ್ಷಣದಿಂದ ವಂಚಿತರಾಗಬಹುದು. ಎರಡನೇದು, ಹೆಚ್ಚಿನ ವಿದ್ಯಾರ್ಥಿಗಳು ಕಂಪ್ಯೂಟರ್, ಲ್ಯಾಪ್ಟಾಪ್, ಮೊಬೈಲ್ನಂತಹ ಸಾಧನಗಳನ್ನು ಹೊಂದಿರುವುದಿಲ್ಲ ಹಾಗೂ ಕಲಿಕೆಗೆ ಅಗತ್ಯವಿರುವ ಅಪ್ಲಿಕೇಶನ್ ಬಳಕೆ ಸಾಧ್ಯವಾಗದಿರುವುದರಿಂದ ಕಲಿಕೆ ಸಮರ್ಪಕವಾಗಿ ಆಗುವುದಿಲ್ಲ. ಮೂರನೇದು, ತಾವೇ ಕಲಿತು
ಅಸೈನ್ಮೆಂಟುಗಳನ್ನು ಮಾಡಲು ಬದಲು ಆನ್ಲೈನ್ ಸೌಲಭ್ಯಗಳನ್ನು ಬಳಸಿ ನಕಲು ಮಾಡಲು ಅವಕಾಶ. ಆನ್ಲೈನ್ ಪರೀಕ್ಷೆಯಲ್ಲೂ ವಂಚನೆಗೆ ಅವಕಾಶವಿರುತ್ತದೆ. 4ನೇದ್ದು, ಕಂಪ್ಯೂಟರ್ ಅಥವಾ ಮೊಬೈಲ್ಗಳನ್ನು ನಿರಂತರವಾಗಿ ಗಂಟೆಗಟ್ಟಲೆ ಬಳಸಿದರೆ ಮಕ್ಕಳ ಸೃಜನಾತ್ಮಕತೆ ಕ್ರಮೇಣ ಕ್ಷೀಣಿಸುತ್ತದೆ. 5ನೇದ್ದು, ತರಗತಿಯಲ್ಲಿ ಸ್ನೇಹಿತರ ಸಮೂಹದೊಂದಿಗೆ ಸೇರಿ ಕಲಿಯುವುದಕ್ಕೂ ಏಕಾಂಗಿಯಾಗಿ ಕಲಿಯುವುದಕ್ಕೂ ವ್ಯತ್ಯಾಸವಿದ್ದು ಮಾನಸಿಕವಾಗಿ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಈಗ ನಾನು 5 ಅನಾನುಕೂಲಗಳನ್ನು ಬರೆದಿದ್ದೇನೆ. ಈಗ ಉಪಸಂಹಾರವನ್ನು ಬರೆದಿದ್ದೇನೆ, ನೋಡೋಣ ಬನ್ನಿ. ಉಪಸಂಹಾರ: ಡಿಜಿಟಲ್ ಯುಗದಲ್ಲಿ ಶಿಕ್ಷಣವನ್ನು ಡಿಜಿಟಲ್ಕರಣಗೊಳಿಸುವುದು ಅನಿವಾರ್ಯ. ಲಾಕ್ಡೌನ್ನಂತಹ ತುರ್ತು ಸಂದರ್ಭದಲ್ಲಿ ಸಮಯ ಉಳಿತಾಯ ಮತ್ತು ವಿದ್ಯಾರ್ಥಿಗಳನ್ನು ಕ್ರಿಯಾಶೀಲರಾಗಿಸಲು ಆನ್ಲೈನ್ ಬೋಧನೆ ಮಾಡಬೇಕು ಹೊರತು ಇದನ್ನೇ ಮುಖ್ಯ ಬೋಧನಾ ವಿಧಾನವನ್ನಾಗಿ ನೋಡಬಾರದು. ದೇಶದ ಪ್ರತಿಯೊಬ್ಬ ಹಳ್ಳಿಗೂ ಮೊಬೈಲ್ ನೆಟ್ವರ್ಕ್ ಮತ್ತು ಇಂಟರ್ನೆಟ್ ಸೌಲಭ್ಯ, ಕಂಪ್ಯೂಟರ್, ಲ್ಯಾಪ್ಟಾಪ್ ಹಾಗೂ ಸೂಕ್ತ ಸಾಫ್ಟ್ವೇರ್ಗಳು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಿಗುವಂತಾದಾಗ ಮಾತ್ರ ಆನ್ಲೈನ್ ಶಿಕ್ಷಣ ಯಶಸ್ವಿಯಾಗಲು ಸಾಧ್ಯ. ನಾನು ಆನ್ಲೈನ್ ಶಿಕ್ಷಣದ ಬಗ್ಗೆ ಪ್ರಬಂಧವನ್ನು ಇಷ್ಟು ಬರೆದಿದ್ದೇನೆ. ಈ ಪ್ರಬಂಧ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.